ಬಸವೇಶ್ವರ ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಜನಿಸಿದ ಪ್ರಮುಖ ಧಾರ್ಮಿಕ ತತ್ವಜ್ಞಾನಿ, ಕವಿ ಮತ್ತು ಸಮಾಜ ಸುಧಾರಕ ಹೋರಾಟಗಾರರಾಗಿದ್ದರು. ಅವರು ವಚನ ಕವಿತೆಗಳನ್ನು ಬರೆದಿದ್ದು ಜ್ಞಾನ, ಭಕ್ತಿ ಮತ್ತು ಸಾಮಾನ್ಯತೆಯ ಮೆಲುಕು ಹಾಕಿದರು. ಅವರ ಜೀವನವು ಕವಿ, ತತ್ವಜ್ಞಾನಿ ಮತ್ತು ಸಮಾಜ ಸೇವಕನಾಗಿ ಗಮನಾರ್ಹವಾಗಿದೆ. ವಚನ ಸಾಹಿತ್ಯ. ಅವರು ತಮ್ಮ ಜೀವನವನ್ನು ದೇವರ ಸೇವೆಗೆ ಅರ್ಪಿಸಿದವರು ಮತ್ತು ತಮ್ಮ ಅನುಭವಗಳನ್ನು ವಚನಗಳಲ್ಲಿ ವ್ಯಕ್ತಪಡಿಸಿದರು. ವಚನಗಳು ಅವನು ಗುರುವಾದ ತತ್ವಗಳನ್ನು ವಿವರಿಸುತ್ತವೆ. ಸಾಮಾಜಿಕ ಕ್ರಾಂತಿ. ಬಸವೇಶ್ವರ ಜನಸಾಮಾನ್ಯರನ್ನು ಶ್ರೇಷ್ಠತೆಗಾಗಿ ಉತ್ತೇಜಿಸಿ ಬೇರೆಯವರಿಂದ ಬೇರೆಯಾಗಿ ಆರಾಧಿಸಲು ಅವಶ್ಯಕತೆ ಇದ್ದುದಾಗಿ ಘೋಷಿಸಿದರು. ಅವರು ವಿವಿಧ ರೀತಿಯ ಪಟಗಳು, ಸಂಪ್ರದಾಯಗಳು ಮತ್ತು ಕಠಿಣ ಯೋಗ್ಯತೆಗಳನ್ನು ತಿರಸ್ಕರಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದರು. ಲಿಂಗಾಯತ ಧರ್ಮವು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಕೃಷಿಕ ದ್ರಾವಿಡರ ಬದುಕಿನಂಗಳದಿಂದ ಹೊರಹೊಮ್ಮಿದ ಧರ್ಮವಾಗಿದೆ. ಇದು ಮೂಲಪುರುಷರನ್ನುಳ್ಳ ಬೌದ್ಧ, ಜೈನಾದಿ ಸಾಂಸ್ಥಿಕ ಸ್ವರೂಪದ ಧರ್ಮಗಳಿಗಿಂತ ವಿಭಿನ್ನವಾದ ವಿಶ್ವಾತ್ಮಕ ಧರ್ಮ ಪರಂಪರೆಗಳನ್ನು ಹೊಂದಿದೆ. ಧರ್ಮ ಸಂಹಿತೆ. ವಚನ ಸಾಹಿತ್ಯ. 2. ಧರ್ಮ ಭಾಷೆ ಕನ್ನಡ. 3. ದೇವರ ಹೆಸರು ಲಿಂಗದೇವ. 4. ಧರ್ಮಲಾಂಛನ ಇಷ್ಟಲಿಂಗ ಲಿಂಗದೇವನ ಕುರುಹು. 5. ಧರ್ಮಕ್ಷೇತ್ರ ಕೂಡಲ ಸಂಗಮ ಬಸವ ಕಲ್ಯಾಣ. 6. ಧಾರ್ಮಿಕ ವಾರ್ಷಿಕ ಸಮಾವೇಶ ಶರಣಮೇಳ. 7. ಧಾರ್ಮಿಕ ವ್ರತ ಶರಣ ವ್ರತಧರ್ಮ ಸಂಸ್ಕಾರ ಇಷ್ಟಲಿಂಗ ದೀಕ್ಷೆ. 9. ಧಾರ್ಮಿಕ ವಿಧಿವಿಧಾನ ಗುರುವಲಿಂಗ ಜಂಗಮದ ಅರ್ಚನೆ. 10. ವಾರದ ಸಮಾವೇಶ ಶರಣ ಸಂಗಮ. ಲಿಂಗಾಯತ ಧರ್ಮವು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಕೃಷಿಕ ದ್ರಾವಿಡರ ಬದುಕಿನಂಗಳದಿಂದ ಹೊರಹೊಮ್ಮಿದ ಧರ್ಮವಾಗಿದೆ. ಇದು ಮೂಲಪುರುಷರನ್ನುಳ್ಳ ಬೌದ್ಧ, ಜೈನಾದಿ ಸಾಂಸ್ಥಿಕ ಸ್ವರೂಪದ ಧರ್ಮಗಳಿಗಿಂತ ವಿಭಿನ್ನವಾದ ವಿಶ್ವಾತ್ಮಕ ಧರ್ಮ ಪರಂಪರೆಗಳನ್ನು ಹೊಂದಿದೆ.